ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಿರಾಜ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಮೊದಲು ಬಾರಿ ನೋಡ್ತಿದ್ದೀರಾ, ಹಾಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸೆಪ್ಟೆಂಬರ್ 30 ಅಂದರೆ ಮಂಗಳವಾರದಂದು ನವರಾತ್ರಿ 9ನೇ ಹಾಗೂ ಕೊನೆಯ ದಿನವಾಗಿದ್ದು, ಈ ದಿನವನ್ನು ಮಹಾನವಮಿ ಎಂದು ಕರೆಯಲಾಗುತ್ತದೆ. ಈ ದಿನ ದುರ್ಗಾದೇವಿಯು ಮಹಿಷಾಸುರನನ್ನು ಕೊಂದಳು ಎಂದು ನಂಬಲಾಗಿದೆ. ಆದ್ದರಿಂದ ಇದು ಒಳ್ಳೆಯದರ ಮೇಲೆ ಕೆಟ್ಟದರ ವಿಜಯವನ್ನು ಸೂಚಿಸುತ್ತದೆ. ನವರಾತ್ರಿಯ ಈ 9ನೇ ದಿನದಂದು ಮಾತೆ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದೇವಿಯು ಅಲೌಕಿಕ ಶಕ್ತಿಗಳನ್ನು ಮತ್ತು ಎಲ್ಲಾ ಸಿದ್ಧಿಗಳನ್ನು ಕರುಣಿಸುವವಳು. ಸಿದ್ಧಿದಾತ್ರಿ ಎಂದರೆ ಸಿದ್ಧಿಗಳನ್ನು ಕೊಡುವವಳು ಎಂದರ್ಥ. ಈ ದೇವಿಯ ಆರಾಧನೆಯಿಂದ ಅಷ್ಟಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ. ಸಿದ್ಧಿದಾರ್ತಿಯು ಪಾರ್ವತಿ ದೇವಿಯ ಮೂಲ ರೂಪ. ಅವಳು ಚಕ್ರ, ಶಂಖ, ಗದೆ ಮತ್ತು ಕಮಲವನ್ನು ಹಿಡಿದಿರುವ 4 ಕೈಗಳನ್ನು ಹೊಂದಿದ್ದಾಳೆ. ಅವಳು ಸಂಪೂರ್ಣವಾಗಿ ಅರಳಿದ ಕಮಲದ ಮೇಲೆ ಅಥವಾ ಸಿಂಹದ ಮೇಲೆ ಕುಳಿತಿದ್ದಾಳೆ. ಅವಳು ಅನಿಮಾ, ಮಹಿಮಾ, ಗರಿಮಾ, ಲಗಿಮಾ, ಪ್ರಾಪ್ತಿ, ಪ್ರಖಾಂಬ್ಯ, ಇಶಿತ್ವ ಮತ್ತು ವಶಿತ್ವ ಎಂಬ 8 ಅಲೌಕಿಕ ಶಕ್ತಿಗಳನ್ನು ಅಥವಾ ಸಿದ್ಧಿಗಳನ್ನು ಹೊಂದಿದ್ದಾಳೆ. ಭಗವಾನ್ ಶಿವನು ಸಿದ್ಧಿದಾರ್ತಿಯ ಎಲ್ಲ 8 ಶಕ್ತಿಗಳಿಂದ ಆಶೀರ್ವದಿಸಲ್ಪಟ್ಟವನು. ಮಾರ್ಕಂಡೇಯ ಪುರಾಣದ ಪ್ರಕಾರ ಶಿವನು ಈ ದೇವಿಯನ್ನು ಪೂಜಿಸುವ ಮೂಲಕ ಎಲ್ಲಾ ಸಿದ್ಧಿಗಳನ್ನು ಪಡೆದನು ಮತ್ತು ಇದರಿಂದಾಗಿ ಆತನನ್ನು ಅರ್ಧನಾರೀಶ್ವರ ಎಂದು ಕರೆಯಲಾಗುತ್ತಿತ್ತು, ಏಕೆಂದರೆ ಆಕೆಯ ಶಕ್ತಿಯು ಶಿವನ ಅರ್ಧ ದೇಹದಲ್ಲಿತ್ತು. ಇನ್ನು ಈ ದಿನದ ಬಣ್ಣವೇನೆಂದರೆ ಗುಲಾಬಿ. ಈ ಬಣ್ಣವನ್ನು ಸಿದ್ಧಿದಾರ್ತಿ ದೇವಿಯೊಂದಿಗೆ ಸಂಬಂಧಿಸಲಾಗಿದೆ. ಗುಲಾಬಿ ಬಣ್ಣವು ಪ್ರೀತಿ, ಸ್ನೇಹ ಹಾಗೂ ಸೌಹಾರ್ದತೆಯನ್ನು ಪ್ರತಿಬಿಂಬಿಸುತ್ತದೆ. ಇದು ಎಲ್ಲಾ ಜನರ ಮೇಲೆ ಪ್ರೀತಿ, ಕರುಣೆ ಮತ್ತು ಮಮತೆಯ ಸಂಕೇತ. ಗುಲಾಬಿ ಬಣ್ಣವು ಸೌಹಾರ್ದತೆಯ ಸಂಕೇತವಾಗಿದ್ದು ಸಿದ್ಧಿದಾರ್ತಿಯ ಗುಣಗಳನ್ನು ಪ್ರತಿಬಿಂಬಿಸುತ್ತದೆ. ಜ್ಞಾನ ಮತ್ತು ಸಿದ್ಧಿಯನ್ನು ಪಡೆಯುವ ಕಲ್ಪನೆಗೆ ತಕ್ಕಂತೆ ಇದು ಹೊಸ ಆರಂಭಗಳ ಪ್ರತೀಕವೂ ಆಗಿದೆ. ಬನ್ನಿ ಈಗ ಸಿದ್ಧಿದಾರ್ತಿ ದೇವಿಯನ್ನು ಪೂಜೆ ಮಾಡುವ ವಿಧಾನ ಹಾಗೂ ಪೂಜೆ ಸಮಯವನ್ನು ತಿಳಿಯೋಣ. ನವರಾತ್ರಿ 9ನೇ ದಿನದ ಶುಭ ಮುಹೂರ್ತವೆಂದರೆ ಅದು ಅಭಿಜಿತ್ ಮುಹೂರ್ತ. ಬೆಳಗ್ಗೆ 11:47ರಿಂದ 12:35 ಇರುತ್ತದೆ. ಸಿದ್ಧಿದಾರ್ತಿ ದೇವಿಯನ್ನು ಪೂಜೆ ಮಾಡುವ ವಿಧಾನ ಮತ್ತು ಮಂತ್ರವನ್ನು ತಿಳಿಯೋಣ. ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಬೇಕು. ನಂತರ ಪೂಜಾ ಕೊಠಡಿಯನ್ನು ಶುದ್ಧ ಮಾಡಿಕೊಳ್ಳಿ. ಅದಾದ ನಂತರ ಪೀಠಿಕೆಯನ್ನು ಸಿದ್ಧ ಮಾಡಿಕೊಳ್ಳಬೇಕು. ಪೀಠಿಕೆಯ ಮೇಲೆ ಸಿದ್ಧಿದಾರ್ತಿ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಇಡಿಸಬೇಕು. ವಿಗ್ರಹದ ಮುಂದೆ ಕಲಶ ಸ್ಥಾಪನೆ ಮಾಡಬೇಕು. ದೇವಿಯ ಮೂರ್ತಿಯ ಹಣೆಯ ಮೇಲೆ ತಿಲಕವಿಡಿ. ನಂತರ ದೀಪಗಳನ್ನು ಬೆಳಗಿಸಿ ಮತ್ತು ಮಲ್ಲಿಗೆ ಹೂವನ್ನು ದೇವಿಗೆ ಅರ್ಪಿಸಿ. ಸಿದ್ಧಿದಾರ್ತಿ ಮಂತ್ರಗಳನ್ನು ಪಠಿಸಿ ಮತ್ತು ನಿಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಲು ದೇವಿಯನ್ನು ಆಹ್ವಾನಿಸಬೇಕು. ಷೋಡಶೋಪಚಾರ ಪೂಜೆಯ ನಂತರ ಆರತಿಯನ್ನು ಮಾಡಬೇಕು. ಇತರ ಭಕ್ತರಿಗೆ ಅಥವಾ ಕುಟುಂಬದ ಸದಸ್ಯರಿಗೆ ಪ್ರಸಾದವನ್ನು ನೀಡಬೇಕು. ಈ ದಿನ 9 ಹೂವುಗಳು, 9 ವಿವಿಧ ರೀತಿಯ ಹಣ್ಣುಗಳು ಮತ್ತು ವಿವಿಧ ಒಣ ಹಣ್ಣುಗಳನ್ನು ಸಹ ನೀಡಲಾಗುತ್ತದೆ. ಸಾಮಾನ್ಯವಾಗಿ 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ 9 ಕನ್ಯಾ ಹುಡುಗಿಯರನ್ನು ಆಹ್ವಾನಿಸಲಾಗಿದ್ದು ಆಹಾರ ಮತ್ತು ಉಡುಗೆ ಸಾಮಗ್ರಿಗಳನ್ನು ನೀಡಲಾಗುತ್ತದೆ. ಇದು ಕನ್ಯಾ ರೂಪದಲ್ಲಿ ದೇವಿಯನ್ನು ಪೂಜಿಸುವ ಸಂಕೇತವಾಗಿದೆ. ಇನ್ನು ದೇವಿಗೆ ನೈವೇದ್ಯವಾಗಿ ಏನನ್ನು ಇಡಬೇಕು? ಮುಖ್ಯವಾಗಿ ದೇವಿಗೆ ಪ್ರಿಯವಾಗಿದ್ದು ಎಳ್ಳನ್ನು ಅರ್ಪಿಸುವುದರಿಂದ ಸಿದ್ಧಿ, ಜ್ಞಾನ ಹಾಗೂ ಆತ್ಮಿಕ ಶಕ್ತಿಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಇತರ ನೈವೇದ್ಯಗಳೆಂದರೆ ಬಾಳೆಹಣ್ಣು. ಹಳದಿ ಹಣ್ಣುಗಳಲ್ಲಿ ವಿಶೇಷವಾಗಿ ಬಾಳೆಹಣ್ಣು ದೇವಿಯ ಪ್ರಿಯವಾಗಿದೆ. ನೀವು ಅಕ್ಕಿ ಅಥವಾ ಹಾಲಿನಿಂದ ತಯಾರಿಸಿದ ಸಿಹಿ ತಿಂಡಿಗಳನ್ನು ಕೂಡ ದೇವಿಗೆ ನೈವೇದ್ಯವಾಗಿ ಇಡಬಹುದು. ಆದ ನಂತರ ಪಂಚಾಮೃತ, ಹಾಲು, ಮೊಸರು, ತುಪ್ಪ, ಜೇನು ಹಾಗೂ ಸಕ್ಕರೆ, ಈ 5 ಪವಿತ್ರ ಪದಾರ್ಥಗಳಿಂದ ತಯಾರಾದ ಮಿಶ್ರಣವನ್ನು ನೀವು ದೇವಿಗೆ ಸಮರ್ಪಿಸಬೇಕು. ನಂತರ ಸಂಪೂರ್ಣವಾದ ತೆಂಗಿನಕಾಯಿಯನ್ನು ದೇವಿಗೆ ಸಮರ್ಪಿಸಲಾಗುತ್ತದೆ. ಇನ್ನು ದೇವಿಗೆ ವಿಶೇಷವಾಗಿ ಹಳದಿ ಹೂವುಗಳನ್ನು ಭಕ್ತಿ ಭಾವದಿಂದ ಅರ್ಪಿಸಲಾಗುತ್ತದೆ. ಇನ್ನು ಈ ದೇವಿಯ ಮಂತ್ರವೇನೆಂದರೆ ಓಂ ದೇವಿ ಸಿದ್ಧಿದಾತ್ರಿಯೇ ನಮಃ. ಸಿದ್ಧ ಗಂಧರ್ವ ಯಕ್ಷಧ್ಯರ ಸುರೈರ ಮರೈರಪಿ ಸೇವ್ಯಮಾನ ಸದಾ ಭೂಯತ್ ಸಿದ್ಧಿಧಾ ಸಿದ್ಧಿದಾಯಿನಿ. ಯಾ ದೇವಿ ಸರ್ವಭೂತೇಷು ಸಿದ್ಧಿದಾತ್ರಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೇ 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 ನಮೋ ನಮಃ. ಈ ಮಂತ್ರದ ಅರ್ಥವೇನೆಂದರೆ, ಓ ಸಿದ್ಧಿದಾತ್ರಿ ದೇವಿ, ನನಗೆ ಎಲ್ಲ ಶುಭ ಮತ್ತು ಸಮೃದ್ಧಿಗಳನ್ನು ದಯಪಾಲಿಸು. ಈ ಶಬ್ದಗಳ ಮೂಲಕ ನಾನು ನಿನ್ನ ಆಶೀರ್ವಾದವನ್ನು ಬೇಡುತ್ತಿದ್ದೇನೆ ಎಂದು ಅರ್ಥ. ಈ ದೇವಿಯ ಮಂತ್ರ ಪಠಣೆಯಿಂದ ಆಂತರಿಕ ಶಾಂತಿ, ಆಧ್ಯಾತ್ಮಿಕ ಸಂತೋಷ ಹಾಗೂ ಜೀವನದ ಕಷ್ಟಗಳನ್ನು ಎದುರಿಸುವ ಶಕ್ತಿ ದೊರೆಯುತ್ತದೆ. ಅದಲ್ಲದೆ ಕೇತು ದೋಷವನ್ನು ನಿವಾರಿಸಿ ನಕಾರಾತ್ಮಕ ಆಲೋಚನೆಗಳನ್ನು ಧನಾತ್ಮಕವಾಗಿ ಪರಿವರ್ತಿಸುವ ಶಕ್ತಿ ಈ ದೇವಿಗೆ ಇದೆ. ಈಕೆಯನ್ನು ಸರ್ವಸಿದ್ಧಿಗಳ ದಾನಿ ಎಂದು ಪರಿಗಣಿಸಲಾಗುತ್ತದೆ. ಅಷ್ಟಸಿದ್ಧಿಗಳು ಇವಳಿಂದ ಲಭಿಸುತ್ತದೆ.
ಸರ್ವ ಕಾರ್ಯಗಳಲ್ಲೂ ವಿಜಯ ಪ್ರಾಪ್ತಿಯಾಗುವುದಲ್ಲದೆ ಶತ್ರುಗಳ ಭಯ ದೂರವಾಗಿ ಸಾಧನೆಗೆ ಬೇಕಾದ ಶಕ್ತಿ ಸಿಗುತ್ತದೆ. ಈಕೆಯ ಕೃಪೆಯಿಂದ ದುಃಖ ದೂರವಾಗಿ ಈ ಸುಖಭೋಗಗಳು ಪ್ರಾಪ್ತಿಯಾಗುತ್ತದೆ, ಮೋಕ್ಷದಯ ಪಾಲಿಸುತ್ತದೆ. ಆದ್ದರಿಂದ ಇಂದು ನೀವೆಲ್ಲರೂ ಸಿದ್ಧಿದಾತ್ರಿಯ ಪೂಜೆಯನ್ನು ಮಾಡಿ ಅವಳ ಕೃಪೆಗೆ ಪಾತ್ರರಾಗೋಣ. ಇದಾಗಿತ್ತು ಇಂದಿನ ದೇವಿಯ ವಿಶೇಷತೆ. ಪುನಃ ಸಿಗುವ ನಾಳಿನ ನವರಾತ್ರಿ ವಿಶೇಷದೊಂದಿಗೆ. ಧನ್ಯವಾದಗಳು.